ಕಲ್ಲಪ್ಪ. ನಮ್ದು ಊರು ಯಲ್ಲದಗುಂಡಿ ರೀ, ಬಸವಕಲ್ಯಾಣ ತಾಲೂಕನೇ. ಪ್ರತಿ ವರ್ಷ ನಾವು ಕುರಾನ್ ಕಾರ್ಯಕ್ರಮ ಬರ್ತೇವ್ರಿ. ಇದೆಲ್ಲ ಪ್ರತಿ ವರ್ಷ ಬರ್ತೇವೆ, ನಮ್ಮ ಫ್ಯಾಮಿಲಿ ಕೂಡ ಬರ್ತೇವೆ. ಇದು ಹೆಂಗ ನಾವು ಬರ್ತಾ ಇದ್ದೇವೆ ಹಂಗ ನಮ್ಗೊಂದು ಉತ್ಸಾಹ ಆಲತ್ತರಿ. ಇದು ಮತ್ತೊಬ್ಬರಿಗೆ ಹೇಳ್ಬೇಕು, ಇದರಿಂದ ಮತ್ತೊಬ್ಬರಿಗೆ ಅನುಕೂಲ ಆಗ್ಬೇಕು. ಮತ್ತ ಅವ್ರು ಹೇಳ್ತಕ್ಕಂತ ನುಡಿಗಳು ಯಾವ ತರ ಹೇಳ್ತಾ ಇದ್ದಾರೆ, ಅದು ಯಾವ ತರ ಅದಕ್ಕೆ ನಾವು ಉಪಯೋಗ ಮಾಡ್ಬೇಕಂತಕ್ಕಂಥದ್ದು, ಮತ್ತವ್ರು ನಮ್ಮ ಮುಂದಿನ ಪೀಳಿಗೆ ಯಾವ ತರ ಇದು ಮಾಡ್ಬೇಕಂತ ಹೇಳಿ ಈ ಕುರಾನ್ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಹೋಗ್ಲಿ. ಮತ್ತೊಂದು ಇದ್ರಾಗ ಒಂದು ವಿಷಯ ರೀ. ಏನು ವಿಷಯ ಅಂದ್ರ, ಹೋದ್ ಸಾರಿ ಭಾಳ ಎಲ್ಲಾ ರಶ್ ಆಗಿತ್ರಿ. ಈ ವರ್ಷ ಒಂದು ಊಟದ ವ್ಯವಸ್ಥೆ ಭಾಳ ಒಳ್ಳೇದ್ ಮಾಡ್ರ. ಯಾವ ತರ ಅಂದ್ರೆ ರಶ್ ಆಗಲಾಗ್ಯದ್ರಿ. ಹೋದ್ ಸಾರಿ ಹೆಂಗಾಗಿತ್ರಿ, ಭಾಳ ರಶ್, ಅದು ಕಾರ್ಯಕ್ರಮ ಬಿಡೋದು ಒಳ ಹೋಗೋದು ಭಾಳ ಇದೈತ್ರಿ. ಈ ವರ್ಷ ಏನಾಗ್ಯದ ಭಾಳ ಖುಷಿ ಆಗ್ಯದ ನಮ್ರಿ. ಕಾರ್ಯಕ್ರಮ ಒಳ್ಳೇದಾಗ ಇದೇ ತರ ನಡೀಲಿ ಅಂತ ಹೇಳಿ ನಾವು ಮತ್ತವನ್ನ ಕೇಳ್ಕೊಂಡು ದೇವ್ರಿಗೆ ಒಳ್ಳೇದ್ ಮಾಡೋದಕ್ಕೆ ಇವತ್ತು ಕುರಾನ್ ಹತ್ತನೇ ವಾರ್ಷಿಕ ಸಮ್ಮೇಳನದ ಅಂಗವಾಗಿ ಪ್ರಥಮ ದಿನದ ನಿಮಿತ್ತ ನಮ್ಮ ಪ್ರವಚನಕಾರರಾದ ಕುಲಿ ಸಾಹೇಬರು ನ್ಯಾಯ ಮತ್ತು ಸಮಾನತೆಯ ಬಗ್ಗೆ ಬಹಳ ವಿಸ್ತಾರವಾಗಿ ಅರ್ಥಪೂರ್ಣವಾಗಿ ನಮ್ಮ ಜೀವನದಲ್ಲಿ ಒಬ್ಬ ಮಾನವ ನ್ಯಾಯಯುತವಾಗಿ ಮತ್ತು ಎಲ್ಲರ ಜೊತೆ ಸಮಾಜದಲ್ಲಿ ಬೆರೆತುಕೊಂಡು ಎಲ್ಲ ಜಾತಿ ಧರ್ಮ ಹಾಗೂ ಪಂಗಡಗಳ ಜೊತೆ ತನ್ನ ಒಂದು ಒಡನಾಟವನ್ನು ಯಾವ ಇಟ್ಕೋಬೇಕು ಅಂತ ಬಹಳ ಸಂತೋಷವಾಗಿ ಬಹಳ ಒಳ್ಳೆ ರೀತಿಯಿಂದ ಒಂದು ಇವತ್ತಿನ ಪ್ರಥಮ ದಿನದ ಕುರಾನ್ ಹೇಳಿದ್ದಾರೆ. ಅದಕ್ಕೆ ಈ ಒಂದು ಹೇಳಿದಂತ ಸಂದೇಶ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೆ ರೀತಿಯಿಂದ ನಾವು ನಮ್ಮ ಜೀವನವನ್ನ ಸಾಮಾಜಿಕ ಜೀವನವನ್ನ ನಡೆಸಬಹುದು ಅಂತ ತಿಳ್ಕೊಬಹುದು.